ಒಂದು ಸೆಷನ್ ನಡೆಯುವಾಗ ಅವರು ಒಂದು ಅನುಕೂಲಕ್ಕೆ ಒಂದು 4 ರೂಪಾಯಿ ಖರ್ಚು ಮಾಡುದು ಅದು ದೊಡ್ಡ 224 ದೊಡ್ಡ ಮೊತ್ತ ಆಗ್ತದೆ. 2,000 ರೂಪಾಯಿ ಆಯ್ತು ಒಬ್ಬರಿಗೆ 224 ಅಂತ ಹೇಳಿದರೆ ಒಂದು ಇದು ಏನು ದೊಡ್ಡ ಮಟ್ಟ ಖರ್ಚು ಬರುವುದಿಲ್ಲ. ಎರಡನೇದು ಮಸಾಜ್ ಚೇರ್ಗೂ ನಮ್ಗೆ ಯಾವುದೇ ಚಾರ್ಜ್ ಇಲ್ಲ. ಏನು ಇವತ್ತು ಕಂಪನಿ ಡೆಮೋ ಹಾಕಿದ್ದಾರೆ ಅದನ್ನು ಬಹುಶಃ ನಾವು ಇವತ್ತು ಅದನ್ನು ಯಾವ ರೀತಿ ನೋಡಿಕೊಳ್ಳಿಕ್ಕೆ ಇದೆ. ಮತ್ತೆ ಚೆನ್ನಾಗಿದೆ ಮೆಂಬರ್ ಅದನ್ನ ಮನೆಗೆ ಅವರು ಸ್ವಂತ ದುಡ್ಡಲ್ಲಿ ಅವ್ರಿಗೆ ಪರ್ಚೇಸ್ ಮಾಡ್ಬೋದು. ಯಾವುದು ಖರ್ಚು ವೆಚ್ಚ ಕಡಿಮೆ ಮಾಡಿ ಕೊಡುವ ಸವಲತ್ತನ್ನು ಕೊಟ್ಟರೆ ಇದರಲ್ಲಿ ಸಮಸ್ಯೆ ಏನಿದೆ? ಟೀಕೆ ಮಾಡೋರು ಇರಲಿ ಅದು ಇನ್ನೊಬ್ಬರು ಇರಲಿ, ನಮ್ಗೆ ಯಾವುದೇ ಪಕ್ಷಾಧಾರಿತವಾಗಿಲ್ಲ. ಅದು ಎಲ್ಲರಿಗೂ ಇರುವಂಥ ಅವಕಾಶ. ಅದು ಬಿಜೆಪಿ ಪಕ್ಷದ ಮತ್ತು ಪ್ರತಿಪಕ್ಷದ ನಾಯಕರೇ ನೀವು ಆಡಳಿತ ಲಾಂಜಲ್ಲಿ ಮಾತ್ರ ಅಲ್ಲ ನಮ್ಮ ಲಾಂಜಲ್ಲಿ ಕೂಡ ಹಾಕಿ ಅಂತ ಕೂಡ ನಮ್ಮ ಹತ್ರ ಬಂದು ಕೇಳಿದ್ರು. ಅವ್ರ ಬೇಡಿಕೆ ಕೂಡ ಇತ್ತು, ಅದು ಸ್ವಾಭಾವಿಕ ಇರುವುದು, ಅದೇನು ಇದಿಲ್ಲ. ಕೆಲವರು ಯಾರಾದ್ರ ಬಗ್ಗೆ ಟೀಕೆ ಮಾಡ್ತಾರೆ ಅದು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಒಂದು ಎರಡು ಅಟ್ಲೀಸ್ಟ್ ಟೀಕೆ ಮಾಡುವವರು ಕೂಡ ಸಂಪೂರ್ಣವಾದ ಅಟೆಂಡೆನ್ಸ್ ಅಸೆಂಬ್ಲಿ ಒಳಗಡೆ ಇರಲಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಒಂದು ಸೆಷನ್ ನಡೆಯುವಾಗ ಅವರು ಒಂದು ಅನುಕೂಲಕ್ಕೆ ಒಂದು 4 ರೂಪಾಯಿ ಖರ್ಚು ಮಾಡುದು ಅದು ದೊಡ್ಡ 224 ದೊಡ್ಡ ಮೊತ್ತ ಆಗ್ತದೆ. 2,000 ರೂಪಾಯಿ ಆಯ್ತು ಒಬ್ಬರಿಗೆ 224 ಅಂತ ಹೇಳಿದರೆ ಒಂದು ಇದು ಏನು ದೊಡ್ಡ ಮಟ್ಟ ಖರ್ಚು ಬರುವುದಿಲ್ಲ. ಎರಡನೇದು ಮಸಾಜ್ ಚೇರ್ಗೂ ನಮ್ಗೆ ಯಾವುದೇ ಚಾರ್ಜ್ ಇಲ್ಲ. ಏನು ಇವತ್ತು ಕಂಪನಿ ಡೆಮೋ ಹಾಕಿದ್ದಾರೆ ಅದನ್ನು ಬಹುಶಃ ನಾವು ಇವತ್ತು ಅದನ್ನು ಯಾವ ರೀತಿ ನೋಡಿಕೊಳ್ಳಿಕ್ಕೆ ಇದೆ. ಮತ್ತೆ ಚೆನ್ನಾಗಿದೆ ಮೆಂಬರ್ ಅದನ್ನ ಮನೆಗೆ ಅವರು ಸ್ವಂತ ದುಡ್ಡಲ್ಲಿ ಅವ್ರಿಗೆ ಪರ್ಚೇಸ್ ಮಾಡ್ಬೋದು. ಯಾವುದು ಖರ್ಚು ವೆಚ್ಚ ಕಡಿಮೆ ಮಾಡಿ ಕೊಡುವ ಸವಲತ್ತನ್ನು ಕೊಟ್ಟರೆ ಇದರಲ್ಲಿ ಸಮಸ್ಯೆ ಏನಿದೆ? ಟೀಕೆ ಮಾಡೋರು ಇರಲಿ ಅದು ಇನ್ನೊಬ್ಬರು ಇರಲಿ, ನಮ್ಗೆ ಯಾವುದೇ ಪಕ್ಷಾಧಾರಿತವಾಗಿಲ್ಲ. ಅದು ಎಲ್ಲರಿಗೂ ಇರುವಂಥ ಅವಕಾಶ. ಅದು ಬಿಜೆಪಿ ಪಕ್ಷದ ಮತ್ತು ಪ್ರತಿಪಕ್ಷದ ನಾಯಕರೇ ನೀವು ಆಡಳಿತ ಲಾಂಜಲ್ಲಿ ಮಾತ್ರ ಅಲ್ಲ ನಮ್ಮ ಲಾಂಜಲ್ಲಿ ಕೂಡ ಹಾಕಿ ಅಂತ ಕೂಡ ನಮ್ಮ ಹತ್ರ ಬಂದು ಕೇಳಿದ್ರು. ಅವ್ರ ಬೇಡಿಕೆ ಕೂಡ ಇತ್ತು, ಅದು ಸ್ವಾಭಾವಿಕ ಇರುವುದು, ಅದೇನು ಇದಿಲ್ಲ. ಕೆಲವರು ಯಾರಾದ್ರ ಬಗ್ಗೆ ಟೀಕೆ ಮಾಡ್ತಾರೆ ಅದು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಒಂದು ಎರಡು ಅಟ್ಲೀಸ್ಟ್ ಟೀಕೆ ಮಾಡುವವರು ಕೂಡ ಸಂಪೂರ್ಣವಾದ ಅಟೆಂಡೆನ್ಸ್ ಅಸೆಂಬ್ಲಿ ಒಳಗಡೆ ಇರಲಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಒಂದು ಸೆಷನ್ ನಡೆಯುವಾಗ ಅವರು ಒಂದು ಅನುಕೂಲಕ್ಕೆ ಒಂದು 4 ರೂಪಾಯಿ ಖರ್ಚು ಮಾಡುದು ಅದು ದೊಡ್ಡ 224 ದೊಡ್ಡ ಮೊತ್ತ ಆಗ್ತದೆ. 2,000 ರೂಪಾಯಿ ಆಯ್ತು ಒಬ್ಬರಿಗೆ 224 ಅಂತ ಹೇಳಿದರೆ ಒಂದು ಇದು ಏನು ದೊಡ್ಡ ಮಟ್ಟ ಖರ್ಚು ಬರುವುದಿಲ್ಲ. ಎರಡನೇದು ಮಸಾಜ್ ಚೇರ್ಗೂ ನಮ್ಗೆ ಯಾವುದೇ ಚಾರ್ಜ್ ಇಲ್ಲ. ಏನು ಇವತ್ತು ಕಂಪನಿ ಡೆಮೋ ಹಾಕಿದ್ದಾರೆ ಅದನ್ನು ಬಹುಶಃ ನಾವು ಇವತ್ತು ಅದನ್ನು ಯಾವ ರೀತಿ ನೋಡಿಕೊಳ್ಳಿಕ್ಕೆ ಇದೆ. ಮತ್ತೆ ಚೆನ್ನಾಗಿದೆ ಮೆಂಬರ್ ಅದನ್ನ ಮನೆಗೆ ಅವರು ಸ್ವಂತ ದುಡ್ಡಲ್ಲಿ ಅವ್ರಿಗೆ ಪರ್ಚೇಸ್ ಮಾಡ್ಬೋದು. ಯಾವುದು ಖರ್ಚು ವೆಚ್ಚ ಕಡಿಮೆ ಮಾಡಿ ಕೊಡುವ ಸವಲತ್ತನ್ನು ಕೊಟ್ಟರೆ ಇದರಲ್ಲಿ ಸಮಸ್ಯೆ ಏನಿದೆ? ಟೀಕೆ ಮಾಡೋರು ಇರಲಿ ಅದು ಇನ್ನೊಬ್ಬರು ಇರಲಿ, ನಮ್ಗೆ ಯಾವುದೇ ಪಕ್ಷಾಧಾರಿತವಾಗಿಲ್ಲ. ಅದು ಎಲ್ಲರಿಗೂ ಇರುವಂಥ ಅವಕಾಶ. ಅದು ಬಿಜೆಪಿ ಪಕ್ಷದ ಮತ್ತು ಪ್ರತಿಪಕ್ಷದ ನಾಯಕರೇ ನೀವು ಆಡಳಿತ ಲಾಂಜಲ್ಲಿ ಮಾತ್ರ ಅಲ್ಲ ನಮ್ಮ ಲಾಂಜಲ್ಲಿ ಕೂಡ ಹಾಕಿ ಅಂತ ಕೂಡ ನಮ್ಮ ಹತ್ರ ಬಂದು ಕೇಳಿದ್ರು. ಅವ್ರ ಬೇಡಿಕೆ ಕೂಡ ಇತ್ತು, ಅದು ಸ್ವಾಭಾವಿಕ ಇರುವುದು, ಅದೇನು ಇದಿಲ್ಲ. ಕೆಲವರು ಯಾರಾದ್ರ ಬಗ್ಗೆ ಟೀಕೆ ಮಾಡ್ತಾರೆ ಅದು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಒಂದು ಎರಡು ಅಟ್ಲೀಸ್ಟ್ ಟೀಕೆ ಮಾಡುವವರು ಕೂಡ ಸಂಪೂರ್ಣವಾದ ಅಟೆಂಡೆನ್ಸ್ ಅಸೆಂಬ್ಲಿ ಒಳಗಡೆ ಇರಲಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ.